ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತೀನಿ ಎಲ್ರೂ. ಸೊ ನಾನು ಎದ್ದಿದ್ದು 4:45 ಆಗಿತ್ತು. ಈ ವ್ಲಾಗ್ನ ಶುರು ಮಾಡಿದ್ದು 5 ಗಂಟೆ ಆಗಿತ್ತು ಆಗ್ಲೇ. ಈಗ 5 ಗಂಟೆಯಿಂದ ನನ್ನ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಎದ್ದಿದ ತಕ್ಷಣ ಹಿಂಗಿತ್ತು ನಮ್ಮ ಮನೆ ಮುಂದೆ ವ್ಯೂ ನೋಡೋದಕ್ಕೆ. ಆಗಲೇ ಬೆಳಿಗ್ಗೆ ಆಗ್ತಾ ಇತ್ತು. ಇನ್ನೇನು ಕೋಳಿಗಳೆಲ್ಲ ಬರ್ತಾ ಇದ್ವು ನಮ್ಮ ಅಮ್ಮರ ಮನೆ ಹತ್ರದಿಂದ. ಸೊ ಇನ್ನೇನು ವ್ಲಾಗ್ನ ಇಲ್ಲಿಂದ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ನನಗೆ ಟೈಮ್ ಅನ್ನೋದು ಸಿಗ್ತಾ ಇಲ್ಲ ಈಗ ವ್ಲಾಗ್ನ ಮಾಡ್ಕೊಳ್ಳೋದಕ್ಕೆ. ಮತ್ತೆ ನಾನು ಬೇರೆ ಸೈಡೆಲ್ಲ ವೀಡಿಯೋಸ್ಗೆ ಹೋಗ್ಬಿಟ್ರೆ ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವ್ಲಾಗು. ಅದಕ್ಕೆ ಇನ್ನು ಡೈಲಿ ನಿಮಗೆ ವ್ಲಾಗು ನನ್ನ ಲೈಫ್ ಸ್ಟೈಲ್ ವೀಡಿಯೋ ನೋಡೋಕ್ಕೆ ತುಂಬ ಇಷ್ಟಪಡೋದು ನೀವು. ಅದಕ್ಕೋಸ್ಕರ ಇವತ್ತಿಂದ ಇನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದೆ. ನಾನು ಎದ್ದೊಳಷ್ಟರಲ್ಲಿ ಆಗಲೇ ನೀರನ್ನು ಬಿಟ್ಟಿದ್ರು. ಸೊ ಈಗ ನೀರೆಲ್ಲ ಇಟ್ಕೋಬೇಕು. ಆ ಕಡೆ ಹಸುಗಳೆಲ್ಲ ಕಟ್ಟಾಗ್ತಾವ್ರು ನಮ್ಮಮ್ಮ ಅವರು. ಸೊ ಹಂಗಾಗಿ ಹಸುಗಳು ಕಡೆಯಿಂದ ಸ್ವಲ್ಪ ಗಲೀಜೆಲ್ಲ ಜಾಸ್ತಿ ಈಗ ಮನೆ ಮುಂದೆ. ಇನ್ನೂ ಕತ್ಲೆ ಇದೆ. 5 ಗಂಟೆ ಅಂದರೆ ಏನು ಬೆಳಕಾಗಿರಲ್ಲ. ನನ್ನ ಇದು ಮೊಬೈಲಲ್ಲೇ ರಿಂಗ್ ಲೈಟ್ ಥರ ಬರುತ್ತೆ, ಸ್ವಲ್ಪ ಫ್ಲ್ಯಾಶ್ ಲೈಟ್ ಥರ. ತುಂಬ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ ವೀಡಿಯೋ. ಅದಕ್ಕೋಸ್ಕರ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಏನೋ ಬಲ್ಬ್ ಹಾಕಿದ್ದೀವೇನೋ ಅನ್ನೋ ರೀತಿ ಒಂದು ಲೈಟ್ ಫೋಕಸ್ ಥರ ಬೀಳ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಲಾರಿಟಿ. ನೋಡಿ ನಾನೊಂದು ಸಾರಿ ಚೆಕ್ ಮಾಡಿ ಟ್ರೈಪಾಡ್ಗೆ ಹಾಕಿದ್ದೀನಿ. ಸೊ 5 ಗಂಟೆಗೆ ಎದ್ದು ಇನ್ನು ವೀಡಿಯೋ ಯಾರು ಶೂಟ್ ಮಾಡ್ಕೊಡಲ್ಲ. ನಾನೇ ಟ್ರೈಪಾಡ್ಗೆ ಹಾಕ್ಕೊಂಡು ಸ್ವಲ್ಪ ವೀಡಿಯೋ ಮಾಡಬೇಕಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ವ್ಲಾಗ್ ಮಾಡೋರಿಗೆ ಗೊತ್ತಿರುತ್ತೆ ಅದೆಲ್ಲ. ವೀಡಿಯೋಸ್ ಮಾಡೋರಿಗೆ ಯಾರಾದರೂ ಶೂಟ್ ಮಾಡಿಕೊಟ್ರೆ ಸ್ವಲ್ಪ ಈಸಿ ಆಗುತ್ತೆ. ನಾವು ಆ ರೀತಿ ಟ್ರೈಪಾಡೆಲ್ಲ ಇಟ್ಕೊಂಡು ಮಾಡ್ಕೋಬೇಕಂದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಆ ಕಡೆ ಕೆಲಸನೂ ಬೇಗ ಆಗಲ್ಲ, ಈ ಕಡೆ ವೀಡಿಯೋನೂ ಶೂಟ್ ಆಗುತ್ತೋ ಇಲ್ವೋ ಅನ್ನೋದು ಬರೋದು ಬೇಗ ಚೆಕ್ ಮಾಡೋದು, ಮತ್ತು ಬೇರೆ ಬೇರೆ ಕಡೆ ಎಲ್ಲ ಎತ್ತಿಟ್ಕೊಂಡು ಮೊಬೈಲ್ನ ನಾನು ವೀಡಿಯೋ ಶೂಟ್ ಮಾಡಬೇಕಾಗುತ್ತೆ. ಇನ್ನು ನೀರು ನಿಂತೋಗ್ಬಿಡುತ್ತೆ. ಫಸ್ಟ್ ನೀರು ಇಟ್ಕೊಳ್ಳೋಣ ಅಂತ ಹೊರಗಡೆ ಈಗ ನೀರು ಇಟ್ಕೊತಾ ಇದ್ದೀನಿ. ಹಾಗೆ ನಾನು ತಮ್ಲೈನ್ ನಿಮಗೆ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ. ಹೌದು, ನಾನು ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದು ನನ್ನ ಕೆಲಸಗಳೆಲ್ಲ ಶುರು ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನು ಡೇ ಫುಲ್ಲು ನನಗೆ ಊಟನೇ ಇರಲ್ಲ, ಆ ರೀತಿ ಆಗೋಗುತ್ತೆ. ಯಾಕಂದರೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ಈಗ. ಸೊ ಅದಕ್ಕೋಸ್ಕರ ಇನ್ನು 5 ಗಂಟೆಗೆ ನಮಗೆ ಮೈಕೈ ನೋವಲಿ, ಪೇಯ್ನ್ ಇರಲಿ ಪರವಾಗಿಲ್ಲ, ಹುಷಾರಿಲ್ಲ ಅಂದರೂ 5 ಗಂಟೆಗೆ ಎದ್ದೇಳಲೇಬೇಕು, ಆ ಥರ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಬಿಟ್ಟರೆ ನಮಗೆ ಜೀವನ ಆಗಲ್ಲ ಅಂತಾರಲ್ಲ, ಆ ರೀತಿ ಇದರಲ್ಲೇ ಸಿಚುವೇಶನಲ್ಲೇ ನಾವು ಇರೋದು. ಅದಕ್ಕೆ ಪರವಾಗಿಲ್ಲ, ಸ್ವಲ್ಪ ಬಾಡಿ ಪೇಯ್ನ್ ಆದರೂ ಪರವಾಗಿಲ್ಲ. ಸೊ ನಾನು ಎದ್ದು ಬೇಗ ಕೆಲಸಗಳು ಮಾಡಬೇಕು. ಇಲ್ಲ ಅಂದರೆ ಈಗ ಒಂದು ದಿನ ನಾನು ಟೆಸ್ಟ್ ಮಾಡಿದ್ದೀನಿ, ಸುಮ್ಮನೆ ಒಂದು 6 ಗಂಟೆ 7 ಗಂಟೆವರೆಗೂ ಮಲಗಿಬಿಟ್ರೆ ಮುಗಿದೋಯ್ತು. ಸೊ ಟಿಫನ್ ಮಾಡೋಕ್ಕೂ ಆಗಲ್ಲ, ಮತ್ತು ಆ ಕಡೆ ಕೆಲಸಗಳು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಟಿಫನ್ನೇ ಸ್ಕಿಪ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನು ಆ ರೀತಿ ಮಾಡೋದು ಬೇಡ, ನಾನೇ ಸ್ವಲ್ಪ ಬೇಗ ಎದ್ದೇಳೋಣ. ಒಂದು ಸ್ವಲ್ಪ ಹೊತ್ತು ಆ ರೀತಿ ಪೇಯ್ನ್ ಆಗುತ್ತೆ, ಆಮೇಲೆ ನಾರ್ಮಲ್ ಥರ ಬಂದ್ಬಿಡುತ್ತೆ. ಸೊ ಅದಕ್ಕೆ ಆ ರೀತಿ ಹೋಗೋಣ ಅಂತಂದು ಹೇಳ್ಬಿಟ್ಟು ಈಗ ಬಂದೆ. ನಾವು ಈಗ 5 ಗಂಟೆಗೆ ಎದ್ದರೆ ನಾನು ಸುಮಾರು ಅಂದರೆ ಒಂದು 9:30 10 ಗಂಟೆವರೆಗೂ ಫುಲ್ ಈ ರೀತಿ ಒಂದು ನಿಮಿಷನೂ ಇದು ಟೈಮ್ ಇಲ್ದೇ ನಾನು ಕೆಲಸಗಳು ಮಾಡ್ಕೋಬೇಕು. ಸೊ ಅಡುಗೆವರೆಗೂ ಇಲ್ಲ ಅಂದರೆ ನಾನು ಒಂದು 7 ಗಂಟೆ 6:30ಗೆ ಎದ್ಬಿಟ್ರೆ ಅಲ್ಲಿಗೆ ಅಡುಗೆ ಸ್ಕಿಪ್ ಮಾಡಬೇಕಾಗುತ್ತೆ. ಇಲ್ಲ 9:30ಯಿಂದ ನಾನು ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು. ಸೊ ಇಲ್ಲ ವೀಡಿಯೋ ಏನಾದರೂ ರೆಡಿ ಮಾಡೋದಿದ್ರೆ ನೈಟ್ ಏನಾದರೂ ಸ್ವಲ್ಪ ಕಡಿಮೆ ನಾನು ಒಂದು ಅರ್ಧ ರೆಡಿ ಮಾಡಿ ಮಲಗಿದರೆ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಅಪ್ಲೋಡ್ ಮಾಡಿದ ತಕ್ಷಣ ಯೂಟ್ಯೂಬ್ಗೂ ಮತ್ತು ಇನ್ಸ್ಟಾಗ್ರಾಮ್ಗೆ ನಾನು ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಅದು ಮಾಡಿದ ತಕ್ಷಣ ಮತ್ತೆ ನಾನು ಲೆಂತಿ ವೀಡಿಯೋನ ರೆಡಿ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆದ್ರೂ ಇದೆಲ್ಲ ಸ್ಕಿಪ್ ಅಂದರೆ ನಾನು ಊಟ ಎಲ್ಲ ಸ್ಕಿಪ್ ಮಾಡಬೇಕು. ಅದಕ್ಕೋಸ್ಕರ 5 ಗಂಟೆಗೆ ಎದ್ರೇ ಊಟ, ಇಲ್ಲಾಂದರೆ ಇಲ್ಲ. ಮನೆಯಲ್ಲಿ ಯಾರೂ ಆ ರೀತಿ ಹೆಣ್ಮಕ್ಳು ಯಾರೂ ಇಲ್ಲ ಕೆಲಸ ಮಾಡಿಕೊಡೋ ಅಂಥವ್ರು. ಹಾಗಾಗಿ ನಾನೇ ಆ ಕಡೆ ಈ ಕಡೆ ಎಲ್ಲ ನೋಡ್ಕೋಬೇಕು. ನೀವು ನಂಬಲ್ಲ, ನಾನು ನೋಡ್ತಾ ಇರ್ಬೋದು ನೀವು, ಒಂದು ವೀಕಿಂದ ನಾನು ಬೆಂಗಳೂರು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಗಿರ್ಬೋದು. ಸೊ ಇಲ್ಲ ಒಂದು ಹೌಸ್ ಸೇಲಿಂಗ್ ಹೋಗಿದ್ವಲ್ಲ ಅದಾಗಿರ್ಬೋದು. ಹಾಗೆ ನೆನ್ನೆ ವ್ಲಾಗಲ್ಲಿ ನಾವು ತುಮಕೂರಿಗೆ ಹೋಗಿದ್ವಲ್ಲ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ, ಅದಾಗಿರ್ಬೋದು. ಫುಲ್ ಇದೆಲ್ಲ ಸ್ವಲ್ಪ ದೂರದಲ್ಲಿಲ್ಲ ನಮ್ಮೂರಿಗೆ. ಏನಿಲ್ಲ ಅಂದರೂ ಅದು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ 210 ಕಿಲೋಮೀಟ್ರ್ ಆಗುತ್ತೆ ಒನ್ ವೇ. ಮತ್ತು 2 ವೇ ಅಂದರೆ 400 ಚಿಲ್ಲರೆ ಆಗುತ್ತೆ. ಸೊ ಅಷ್ಟನ್ನು ನಾವು 2 ವೀಲರಲ್ಲೇ ಓಡಾಡ್ತಾ ಇದ್ದೀವಿ. ಮತ್ತು ಬೆಂಗಳೂರು ಹೋಗಿದ್ವಲ್ಲ 8ನೇ ಮೈಲಿ ಹತ್ರ ಅಂದ್ರಲ್ಲಿ, ಅಲ್ಲೂ ಅಷ್ಟೇ 2 ವೀಲರಲ್ಲೇ ಹೋಗಿದ್ದು. ತುಮಕೂರಿಗೂ ಅಷ್ಟೇ 2 ವೀಲರಲ್ಲಿ. ಎಷ್ಟು ನಾವು 2 ವೀಲರಲ್ಲಿ ಜರ್ನಿ ಮಾಡ್ತಿದ್ದೀವಿ ಅಂದರೆ ಅದರ ಬಾಡಿ ಪೇನ್ಸ್ ಆಗಿರ್ಬೋದು ಎಲ್ಲ ಯಾವ ರೀತಿ ಇರುತ್ತೆ ಅಂತ ಡೈಲಿ ಜರ್ನಿ ಮಾಡೋರಿಗೆ, ಡೈಲಿ ಗಾಡಿ ಓಡಿಸೋರ್ಗೆ ಅಂಥವ್ರಿಗೆ ಗೊತ್ತಿರುತ್ತೆ. ಸೊ ಅಷ್ಟೊಂದು ಇದರಲ್ಲಿ ನಮಗೆ ಬಿಟ್ಟರೆ ಇದಿಲ್ಲ, ಮಾಡಲೇಬೇಕು ಆ ಥರ ಪರಿಸ್ಥಿತಿಯಲ್ಲಿರೋದ್ರಿಂದ ಈ ರೀತಿ ಕಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೆ ವ್ಲಾಗ್ಸು ಸ್ವಲ್ಪ ಡಿಲೇ ಆಗ್ತಿದೆ ಒಂದೊಂದು ದಿನ. ಹಂಗಾಗಿ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಇವತ್ತು ಬಿಡಲಿಲ್ಲ. ಸೊ ಇವತ್ತು ನಾನು ಪಾವಗಡ ಹೋಗಬೇಕು. ಆದರೂ ಹೋಗೋ ಅಷ್ಟರಲ್ಲಿ ನಿಮಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಹಾಗೆ ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ವಿಡಿಯೋಗೆ. ಸೊ ನಾನು ಇಷ್ಟೆಲ್ಲ ಅಂದರೆ ತ್ವರಿತಾ ಇದ್ದೀನಿ ವೀಡಿಯೋಸ್ ಮಾಡೋದಕ್ಕೆ, ನಿಮಗೆ ವೀಡಿಯೋಸ್ ಕೊಡೋದಕ್ಕೆ. ಅಂದರೆ ನನಗೂ ಇದರಿಂದ ಸ್ವಲ್ಪ ದುಡ್ಡು ಅನ್ನೋದು ಬರುತ್ತೆ. ಸೊ ಅದು ನನಗೆ ಕಷ್ಟಕ್ಕೆ ಪ್ರತಿಫಲ ಅಂತಂದು ಹೇಳ್ಬೋದು. ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಆದರೆ ತುಂಬ ಜನ ನನ್ನ ಇಷ್ಟಪಡ್ತಿರೋದು ನನ್ನ ಡೈಲಿ ವ್ಲಾಗ್ಸಿಂದ. ತುಂಬ ಥ್ಯಾಂಕ್ಸ್ ಎಲ್ರಿಗೂ.
ಹಾಗೆ ನಾನು ಮೇಲ್ಗಡೆ ಕಸ ಎಲ್ಲ ಹೊಡಿತಾ ನಾನು ನೀರೆಲ್ಲ ಇಟ್ಕೊಂಡಿದ್ದಾಯ್ತು. ಈಗ ಈಚೆ ಕಡೆದೆಲ್ಲ ನೋಡಿ ಈ ಪಾರಿವಾಳ ಎಲ್ಲ ಸಾಕ್ಬಿಟ್ಟು ನನಗೆ ಡಬಲ್ ಕೆಲಸ ಇಟ್ಬಿಟ್ಟವ್ರು ನನ್ನ ಮಕ್ಕಳು. ಸೊ ಆ ಥರ ಕಡಲೆಕಾಯಿ ಎಲ್ಲ ಸುಲ್ದಾಕೋದು, ಮತ್ತು ಅವಕ್ಕೆಲ್ಲ ಕಾಳು ಹಾಕೋದು, ಅದನ್ನ ಅಲ್ಲೇ ಬಿಡೋದು, ಆ ರೀತಿ ಎಷ್ಟೊಂದು ಕಸ ಮಾಡಿರ್ತಾರೆ. ಹಾಗೆ ನಮ್ಮ ಅಮ್ಮರು ಈ ಹಸುಗಳು ಇಲ್ಲೇ ಕಟ್ಟಾಕ್ತವ್ರು ನಮ್ಮ ಮನೆ ಪಕ್ಕ. ಹಂಗಾಗಿ ಅವು ಇಲ್ಲೆಲ್ಲ ಓಡಾಡ್ತಾವಲ್ಲ, ಅದು ಸಗಣಿ ಎಲ್ಲ ಇಲ್ಲಿ ಗಲೀಜಾಗಿರುತ್ತೆ ಹೇಳ್ರಿ. ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತಾ ಹೋಗಬೇಕು ಡೈಲಿನೂ. ಇದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅಂತಂದೇ ಹೇಳ್ಬೋದು ನನಗೆ ಡೈಲಿ ಕೆಲಸಗಳಲ್ಲಿ. ಆದರೆ ಮಾಡಬೇಕಲ್ಲ, ಸೊ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ನೀರೆಲ್ಲ ಇಟ್ಕೊಂಡಿದ್ದಾಯಿತು. ಈಗ ಕಸ ಎಲ್ಲ ಹೊಡೆದ್ಬಿಟ್ರೆ ಹೊರಗಡೆದು ಸ್ವಲ್ಪ ಕೆಲಸ ಮುಗಿಯುತ್ತೆ. ಇನ್ನೂ ತೊಳೆಯೋದೆಲ್ಲ ಇದೆ ಈಚೆ ಕಡೆದೆಲ್ಲ, ಆಮೇಲೆ ತೊಳೆಯೋಣ ಅಂತ ಇನ್ನೂ ನೀರು ಬಿಟ್ಟಿದ್ರು. ಸೊ ಹಂಗಾಗಿ ಇದನ್ನೆಲ್ಲ ನೀಟಾಗಿ ಹೊಡಿತಾ ಇದ್ದೀನಿ ನೋಡ್ರಿ ಕಸನ. ಸೊ ಒಬ್ಬರು ಏನಾದರೂ ಈ ಥರ ಕಸ ಹೊಡ್ಕೊಟ್ಟು ಸ್ವಲ್ಪ ಪಾತ್ರೆಗಳೇನಾದರೂ ತೊಳ್ಕೊಟ್ರೆ ಸಾಕು. ನಾನು ಅಡುಗೆ ಮತ್ತು ನನ್ನ ವೀಡಿಯೋಸ್ ಕೆಲಸದಲ್ಲಿ ಫುಲ್ಲು ಅದರಲ್ಲೇ ಕೆಲಸ ಭಾಳ ಇರುತ್ತೆ ನನಗೆ ಮಾಡೋ ಅಂಥದ್ದು. ಸೊ ಏನು ಮಾಡೋಣ, ಇದೆಲ್ಲ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹೆವಿ ಆಗ್ತೈತೆ ನನಗೆ. ಎಲ್ಲ ಕಸ ಎಲ್ಲ ಹೊಡೆದಿದ್ದಾಯಿತು. ಇದು ಪರ್ಕೆಗಳು ನಾನು ಹೇಳಿದ್ನಲ್ಲ ನಮ್ಮ ಅಮ್ಮ ಅವ್ರು ಕಟ್ಕೊಟ್ಟಿರೋದು, ಭಾಳ ಚೆನ್ನಾಗಿ ಹೋಗುತ್ತೆ ಕಸ ಎಲ್ಲ ಇದರಲ್ಲಿ ನೀಟಾಗಿ ಹೊರಟೋಗುತ್ತೆ. ಸೊ ಕಸ ಎಲ್ಲ ಹೊಡೆದು ಆಮೇಲೆ ಸ್ಟವ್ ಎಲ್ಲ ಗಲೀಜಾಗಿತ್ತು. 1-2 ದಿನ ತೊಳೆದೇ ಇರಲಿಲ್ಲ ಸ್ಟವ್ವು. ಸೊ ನಾನು ವೀಡಿಯೋಸ್ಗಂತ ಓಡಾಡ್ತಾ ಇದ್ನಲ್ಲ, ಆ ಟೈಮಲ್ಲಿ ತೊಳೆದೇ ಇಲ್ಲ. ಸೊ ಹಂಗೆ ಅಡುಗೆ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಬೇಗ ತೊಳೆದು ಬಿಡೋಣ ಅಂತ ಹಂಗೆ ಹೆಂಗೆ ಮಾಡೋದು ಅಂತ ಈಗ ತೊಳಿತಾ ಇದ್ದೀನಿ. ಇದು ತೆಂಗಿಂದು ನಾರಿರುತ್ತಲ್ಲ, ಸೊ ಅದರಲ್ಲಿ ತಗೊಂಡು ಈಗ ತಿಕ್ತಾ ಇರೋದು. ಅದು ಸೋಪ್ ಹಾಕ್ಕೊಂಡು ವಿಮ್ ಸೋಪು. ಅದು ಸಂದಿಲಿ ಏನಾದರೂ ಕಪ್ಪಗಾಗಿದ್ರೆ, ಬ್ಲ್ಯಾಕ್ ಆಗಿದ್ರೆ, ಹಾಲೆಲ್ಲ ಉಕ್ಕು ಬಂದು ಇದಾಗಿರುತ್ತಲ್ಲ, ಅದೆಲ್ಲ ನೀಟಾಗಿ ಹೊರಟೋಗುತ್ತೆ ತೆಂಗಿನ ನಾರಲ್ಲಿ ತಿಕ್ಕಿದ್ರೆ. ಸೊ ಅದಕ್ಕೆ ಅದನ್ನ ತಗೊಂಡು ನೀಟಾಗಿ ಉಜ್ತಾ ಇದ್ದೀನಿ. ಸೊ ಉಜ್ಜಿಬಿಟ್ಟು ಈಗ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನಾನು ಕಾಫಿ ಮಾಡ್ಕೊಂಡು ಕುಡಿದು, ಮತ್ತು ನಾನು ಸ್ವಲ್ಪ ಸಾಂಬಾರಿದೆ ನಾವು ಅಮ್ಮರ ಮನೆಯಲ್ಲೇ, ಆ ಸಾಂಬಾರು ತಂದು ಸ್ವಲ್ಪ ಅನ್ನ ಮಾಡ್ಕೊಂಡು ನೆಕ್ಸ್ಟು ನಾನು 2 ವೀಡಿಯೋನ ರೆಡಿ ಮಾಡಬೇಕು 10 ಗಂಟೆ ಅಷ್ಟರಲ್ಲಿ. ಸೊ ಹಾಗಾಗಿ ಫಾಸ್ಟಾಗಿ ನನ್ನ ಕೆಲಸಗಳು ಏನೇನಿದಾವೆ ಮೇನ್ ಕೆಲಸಗಳೆಲ್ಲ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಬಂಡೆ ಎಲ್ಲ ನಾವು ಹೊಸ್ದಾಗಿ ಮನೆ ರೆಡಿ ಮಾಡಿಸಿದಾಗ ಇದು ಟಾಪ್ ಎಲ್ಲ ಬಿದ್ದೋಗಿತ್ತಲ್ಲ, ಸೊ ಅವಾಗ ನಾವು ಶೀಟ್ ಹಾಕ್ಕೊಂಡಿದ್ವಿ ಹಳೆ ಮನೆಗೇನೆ. ಆವಾಗಲೇ ಇದು ಅಡುಗೆ ಮನೆಗೆಲ್ಲ ನಾವು ರೆಡಿ ಮಾಡಿಸ್ಕೊಂಡಿದ್ವಿ. ಇಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಮುಂಚೆ ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಅಮ್ಮ ಅವರು. ಹಾಗಾಗಿ ಅದು ಗೋಡೆಗಳೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಅದಕ್ಕೆಲ್ಲ ಶೀಟ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಾದಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇರ್ತವೆ. ನಾವೇನಾದರೂ ಒಂದು ಐಡಿಯಾ ಮಾಡ್ತೀವಿ, ಸೊ ಅಷ್ಟರಲ್ಲಿ ನಮಗೆ ಬೇರೆದೊಂದು ಏನಾದರೂ ಬಂದಿರುತ್ತೆ. ಸೊ ಹಂಗಾಗಿ ಅಮೌಂಟು ನಮಗೆ ಸೇವ್ ಆಗ್ತಿಲ್ಲ. ಆದಷ್ಟು ಬೇಗ ನಾವು ಪಕ್ಕ ಇದೆಲ್ಲ ಅಡುಗೆ ಮನೆಯೆಲ್ಲ ರೆಡಿ ಮಾಡ್ಕೊತೀನಿ. ಆಗ ತಪ್ಪದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ತುಂಬ ಜನ ಕೇಳ್ತಾ ಇದ್ದೀರಾ ನಮಗೆ ಅಡುಗೆ ಮನೆದೆಲ್ಲ ತೋರಿಸಿ ನೀವು ನೀಟಾಗಿ ಅಂತಂದು. ಸೊ ಪಕ್ಕ ಅದೆಲ್ಲ ನೀಟಾಗಿ ರೆಡಿ ಆದಮೇಲೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಶೇರ್ ಮಾಡ್ಕೊಳ್ಳಲ್ಲ. ನೀವು ಅಡುಗೆ ಮನೆ ಅಂದರೆ ಕಿಚನ್ ಹೋಮ್ ಟೂರ್ ಮಾಡಿ ಯಾವ ರೀತಿ ಜೋಡಿಸ್ತೀರಾ ಏನು ಅನ್ನೋದು ನಮಗೂ ಒಂದು ಐಡಿಯಾ ಬರುತ್ತೆ ಅಂತ ಕೇಳ್ತಾ ಇರ್ತೀರಾ. ಸೊ ಹಂಗಾಗಿ ನಾನು ಪಕ್ಕ ಅದನ್ನೆಲ್ಲ ನಾನು ನೀಟಾಗಿ ರೆಡಿ ಮಾಡಬೇಕಾದ್ರೇ ಶೇರ್ ಮಾಡ್ಕೊತೀನಿ. ಓಕೆನಾ? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ರಿ, ಪಕ್ಕ ನಾನು ಶೇರ್ ಮಾಡ್ಕೊತೀನಿ ತಪ್ಪದೇನೆ. ಈಗ ಗ್ಯಾಸ್ ಎಲ್ಲ ಒರೆಸಿದ್ದಾಯ್ತು. ನೀಟಾಗಿ ಒರೆಸ್ಬಿಟ್ಟು ಇದು ಶೆಲ್ಫ್ದು ಇದು ಬಂಡೆ ಇದೆಯಲ್ಲ ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನೋಡಿ ಅಡುಗೆ ಮನೆಯಲ್ಲಿ ಎಲ್ಲೇದಲ್ಲೇ ಇದೆ, ಇನ್ನೂ ಏನು ಪಾತ್ರೆಗಳು ಏನೂ ತೊಳೆದಿಲ್ಲ. ಈಗ ಗ್ಯಾಸ್ ಒರೆಸ್ಬಿಟ್ಟು ಫಸ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ನಲ್ಲ, ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಕಾಫಿ ಮಾಡ್ಕೊಂಡು ಕುಡಿದ್ರೆ ಆಮೇಲೆ ನೆಕ್ಸ್ಟ್ ಕೆಲಸಗಳು ಇನ್ನೂ ಸ್ವಲ್ಪ ಫಾಸ್ಟ್ ಆಗುತ್ತೆ, ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ಅದಕ್ಕೆ ಈಗ ಅದು ಸೋಫು ಬಕೆಟಲ್ಲಿ ನೀರು ತೊಳೆದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಹೊರಗಡೆ ಇಟ್ಟು, ಇನ್ನೇನು ಬೆಳಗ್ಗೆ ಆಗಿತ್ತಾಗಲೇ ಬೆಳಕರ್ದಿತ್ತು. ಸೊ ಈಗ ನಾನು ಹೊರಗಡೆದೆಲ್ಲ ನೀರು ನೀಟಾಗಿ ಒಯ್ದುಬಿಟ್ಟು ಎಲ್ಲ ತೊಳೆಯೋಣ ಅಂತ. ಸೊ ನಾನು ಹೇಳಿದ್ನಲ್ಲ ಹಸುಗಳು ಎಲ್ಲ ಓಡಾಡ್ತಾ ಇರ್ತವೆ, ಗಲೀಜು ಜಾಸ್ತಿ ಆಗಿಬಿಟ್ಟೈತೆ ಈಚೆ ಕಡೆ. ನೋಡಿ ಅದಕ್ಕೆ ನೀರಾಗಲೇ ಒಂದು ಸ್ವಲ್ಪ ಹಾಕಿದ್ದೀನಿ. ಮೇಲ್ಗಡೆದೆಲ್ಲ ತೊಳೆದಿದ್ದೀನಿ ಆಗಲೇ, ಈಚೆ ಕಡೆದಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ. ಸೊ ಈ ಟಾಪ್ ಬಗ್ಗೆ ಹೇಳೋದೇ ಮರ್ತೆ, ಈ ಟಾಪ್ ಬಗ್ಗೆ ಕೇಳ್ಬೋದು ನೀವು. ದಯವಿಟ್ಟು ನನ್ನ ಹತ್ರ ಲಿಂಕ್ಸ್ ಇದ್ದರೆ ತಪ್ಪದೆ ಕೊಡ್ತೀನಿ. ನನ್ನ ಹತ್ರ ಇಲ್ಲದೆ ಇರೋದು ಅದು ಹಳೇದು, ಸುಮಾರು ಅಂದರೆ 5-6 ವರ್ಷದ ಕೆಳಗಡೆ ತೊಗೊಂಡಿರೋದು ಇದೆಲ್ಲನೂ. ಅದೆಲ್ಲ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಕೊಡ್ತಾ ಇಲ್ಲ ಅಷ್ಟೇ. ಇದ್ದರೆ ತಪ್ಪದೆ ಶೇರ್ ಮಾಡ್ಕೊತೀನಿ. ಇದಾದರೂ ಲಿಂಕ್ ಕೊಡಿ ಅಂತಂದು ಕಾಮೆಂಟ್ ಮಾಡ್ತೀರಾ, ನನಗೊಂಥರ ಅನಿಸುತ್ತೆ. ನನ್ನ ಹತ್ರ ಇರೋದು ತಪ್ಪದೆ ಶೇರ್ ಮಾಡ್ಕೊತೀನಿ, ಇಲ್ಲದೆ ಇರೋದೇ ನಾನು ಕೊಡ್ತಾ ಇಲ್ಲ ಅಷ್ಟೇ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇದು ನೀವು ನೋಡಿದ ತಕ್ಷಣ ಕೇಳ್ತೀರಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಲಿಂಕ್ಸ್ ಎಲ್ಲ ಇಲ್ಲ ಏನೂ, ಹಳೇದು ಇದು, ಸುಮಾರು ಅಂದರೆ 5-6 ವರ್ಷದ ಕೆಳಗಡೆ ಟಾಪ್ಸ್ ಇದೆಲ್ಲನೂ. ಈಗ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ನಾನು ಹಾಕ್ಕೊಳ್ಳೋ ಅಂಥ ಟಾಪ್ಸು, ನಿಜ. ಅದಕ್ಕೋಸ್ಕರ ಇರೋದು ನಾನು ತಪ್ಪದೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ನಾನು ಹೊಸದೇನಾದರೂ ತೊಗೊಂಡ್ರೆ ತಪ್ಪದೆ ಅದನ್ನು ಶೇರ್ ಮಾಡ್ಕೊತೀನಿ. ಹಾಗೆ ನಿಮಗೆ ಒಂದು ಫ್ಯಾನ್ಸಿ ಆಗಿರೋ ಟಾಪು ಮತ್ತು ಒಂದು ನಾರ್ಮಲ್ ಟಾಪ್ಸು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅದು ತಪ್ಪದೆ ನಿಮ್ಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ನಾನು ತಪ್ಪದೆ ಶೇರ್ ಮಾಡ್ಕೊತೀನಿ. ಈಗ ಅದೆಲ್ಲ ತೊಳೆದಿದ್ದಾಯಿತು. ತೊಳೆದಾದ್ಮೇಲೆ ನಾನು ಕಾಫಿ ಎಲ್ಲ ಹಾಲು ತೊಗೊಂಡು ಬಂದು ಕಾಫಿ ಮಾಡ್ಕೊಂಡು ಕುಡಿದೆ. ಈಗ ರೋಜಾ ಸ್ವಲ್ಪ ಬಟ್ಟೆ ನೆನೆಸಿದಾಳೆ, ನಾವು ಇವರು ಎಲ್ಲರೂ ಹೊರಡ್ತಾ ಇದ್ದೀವಿ ಇವತ್ತು ಪಾವಗಡ. ಸೊ ಅದಕ್ಕೋಸ್ಕರ ನಾನು ಬಟ್ಟೆ ತೊಳ್ಕೊಂತೀನಕ್ಕ ವಾಷಿಂಗ್ ಮಿಷಿನಲ್ಲಿ ಅಂತಂದು ಹೇಳಿದ್ರು. ಸರಿ ಆಯಿತು ತೊಳ್ಕ, ಇನ್ನು ರಾತ್ರಿ ನೆನೆಸಿರೋವು ಮತ್ತು ಸಂಜೆವರೆಗೂ ನಾವು ಬರೋಕ್ಕಾಗಲ್ಲ ಮನೆಗೆ, ಆಯಿತು ತೊಳ್ಕ ಅಂತಂದು ಹೇಳಿದೆ. ಅದಕ್ಕೆ ವಾಷಿಂಗ್ ಮಿಷನ್ಗೆಲ್ಲ ಹಾಕಿದ್ಲು. ಸ್ವಲ್ಪ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಕೆಲಸ ಮಾಡ್ತಾಯಿದ್ಲು ರೋಜಾ. ಅವ್ರ ಬಟ್ಟೆಗಳು ಹೇಳ್ರಿ, ಆಮೇಲೆ ನನ್ನ ಬಟ್ಟೆ ನಿಮ್ಮ ಮನೆ ಬಟ್ಟೆ ಎಲ್ಲ ತೊಳಸ್ತಾ ಇದ್ದೀರಾ ರೋಜನ್ ಕೈಲಿ ಅಂತಂದು ಆಮೇಲೆ ಕಾಮೆಂಟ್ ಮಾಡಿರಾ. ಸೊ ಅವ್ರ ಬಟ್ಟೆ ಬಂದು ನಮ್ಮ ವಾಷಿಂಗ್ ಮಿಷನಲ್ಲಿ ತೊಳ್ಕೊತಾ ಇರೋದು ಅಷ್ಟೇ, ಕ್ಲಿಯರಾಗಿ ಹೇಳಿದ್ದೀನಿ.
ಈಗ ಗಲೀಜು ನೀರಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹೊರಗಡೆ ಬಿಡ್ತೀನಿ ಅಂತ ಅಂದ್ಲು. ಸರಿ ಬಿಡು, ನಾನು ಆಮೇಲೆ ಇದೆಲ್ಲ ನೀರು ಇದು ಹುಡುಕಂತೀನಿ ಅಂತ ಹೇಳ್ದೆ. ಸರಿ ಅಂತ ಬಿಡ್ತಾವಳೆ. ಸೊ 2 ಸಾರಿ ಹಾಕೋ ಅಷ್ಟು ನೆನೆಸಿದಾಳೆ. ಅದು ನಮ್ಮ ಅಪ್ಪಂದು ಸ್ವಲ್ಪ ಜಾಸ್ತಿ ಕೊಳೆ ಆಗಿರುತ್ತೆ ಬಟ್ಟೆ, ಅದು ಕೈಯಲ್ಲಿ ತೊಳೆಯೋಕೆ ಆಗ್ತಾ ಇಲ್ಲ. ಸರಿ ಅಂತ ನಾನೇ ವಾಷಿಂಗ್ ಮಿಷನ್ಗೆ ಹಾಕಿ ಕೊಡ್ತಾ ಇದ್ದೆ. ಮಾನ್ವಿಕ್ ನೋಡಿ ಎದ್ದು ಬಂದು ಅವರಮ್ಮ ಇಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಬಂದು ಕುತ್ಕೊಂಡು ನೋಡ್ತಾ ಅವನೇ. ಹಾಗೆ ನಾನು ಆ ಕಡೆ ಒಳಗಡೆ ನಾನು ಸ್ವಲ್ಪ ಅನ್ನಕ್ಕೆ ಇಟ್ಟು ಬಂದಿದ್ದೀನಿ ಆಗ್ಲೇ ಕುಕ್ಕರ್ಗೆ ಹಾಕ್ಬಿಟ್ಟು. ಸಾಂಬಾರು ಹೇಳಿದ್ನಲ್ಲ ಅಲ್ಲೇದೇ ಸ್ವಲ್ಪ ತೊಗೊಂಡು ಬಂದು ಇವತ್ತು ಊಟ ಮುಗಿಸಿ ನಾವು ಪಾಗೋಡಕ್ಕೆ ಹೊರಡಬೇಕು. ಈಗ ಬಟ್ಟೆ ಎಲ್ಲ ತೊಳೆದು ರೋಜನು ಮತ್ತು ಲಾಸಿ ಎಲ್ಲರೂ ರೆಡಿ ಆಗ್ತಾರೆ. ನಾನು ಅಷ್ಟರಲ್ಲಿ ಸ್ವಲ್ಪ ಅನ್ನಕ್ಕೆ ಕುಕ್ಕರ್ಗೆ ಹಾಕಿ ಬಂದೆ. ಅದಾಗಿದ ತಕ್ಷಣ ನಾವು ಸ್ವಲ್ಪ ಮುಖ ತೊಳ್ಕೊಂಡು ರೆಡಿ ಆಗ್ತೀವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ನಿಜವಾಗ್ಲೂ ಜೆನ್ಯೂನ್ ಆಗಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ ಸ್ಯಾರಿ. ನಿಮಗೆ ಬೇಕಂದರೆ ಒಂದು ವೇಳೆ ಆ ಸ್ಯಾರಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸ್ಯಾರಿನ ಇದಾದಮೇಲೆ ನೆಕ್ಸ್ಟು ನಾನು ಆ್ಯಡ್ ಮಾಡಿದ್ದೀನಿ, ನೋಡಿ ತಪ್ಪದೇನೆ. ಈಗ ಸೋಪಿನ ಪುಡಿ ಎಲ್ಲ ಹಾಕ್ತಿದ್ದಾಳೆ. ಮೇಲಕ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಬಟ್ಟೆನೂ ಚೆನ್ನಾಗಿರ್ತವೆ ಅಂತ ಹೇಳ್ತಾ ಇದ್ಲು. ಇಲ್ಲ ಕ್ಲೀನ್ ಆಗಿದೆ, ಅದಕ್ಕೋಸ್ಕರ ಅವಳಿಗೂ ಖುಷಿಯಾಗಿದೆ ನೋಡಿಬಿಟ್ಟು ಬಟ್ಟೆನ. ಭಾಳ ಚೆನ್ನಾಗಿ ಅಂದರೆ ಸ್ವಲ್ಪ ಜಾಸ್ತಿ ಕೊಳೆ ಆಗಿರೋದು ಏನಾದರೂ ಇದ್ದರೆ ನಿಮ್ಮ ಹತ್ರ ಬಟ್ಟೆ ನೈಟ್ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ಟೆಗಳೆಲ್ಲನೂ. ಅವಳು ನೈಟ್ ನೆನೆಸಿದ್ಲು, ಹಾಗಾಗಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿತ್ತೆಲ್ಲನೂ. ಜಾಸ್ತಿ ಕೊಳೆ ಆಗಿರೋದು ಆ ರೀತಿ ಮಾಡಿದ್ರೇ ಚೆಂದ, ಇಲ್ಲಾಂದರೆ ಹೋಗಲ್ಲ, ಸ್ವಲ್ಪ ಕಾಲರ್ ಪಟ್ಟಿ ಎಲ್ಲ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನೆನೆಸ್ಬಿಟ್ಟು ಹಾಕಿ. ನಿಮ್ಮ ಹತ್ರ ಈ ರೀತಿ ಏನಾದರೂ ವಾಷಿಂಗ್ ಮಿಷನ್ ಇದ್ದರೆ ನೈಟ್ ಒಂದು ಸೋಪಿನ ಪುಡಿಯಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಈ ರೀತಿ ವಾಷಿಂಗ್ ಮಿಷನ್ಗೆ ಹಾಕಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಅವಳು ತಗೊಂಡು ಹೋಗ್ತಾಳೆ ಬಟ್ಟೆ ಒಣಗಾಕಕ್ಕೆ ಅಂತಂದು. ನಾನು ನನ್ನ ಕೆಲಸದಲ್ಲಿ ಇನ್ನೂ ಬ್ಯುಸಿ ಆಗ್ತಿದ್ದೀನಿ. ಸೊ ತಗೊಂಡಿರೋ ಬಟ್ಟೆಗಳೆಲ್ಲ ಈಗ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಸ್ಯಾರಿ ಡೀಟೇಲ್ಸ್ ಕೊಡ್ತೀನಿ ನೋಡಿ, ಸ್ಕಿಪ್ ಮಾಡಿದೆ. ಹಲೋ ಎಲ್ರಿಗೂ. ಸೊ ನಿಮಗೆ ಮೊನ್ನೆ ಹೇಳಿದ್ದೆ ನಾನು ಒಂದು ಒಳ್ಳೆ ಸ್ಯಾರಿನ ಶೇರ್ ಮಾಡ್ಕೊತೀನಿ ಅಂತ. ನನಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಕಳಿಸ್ಕೊಟ್ಟಿರೋದು ಅನ್ನೋದಕ್ಕಿಂತಲೂ ಸೊ ಒಬ್ಬ ಸಿಸ್ಟರ್ ಆಗಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾಕಂದರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಅವ್ರ ಪ್ಯಾಕಿಂಗ್ ನೋಡ್ಬೋದು. ಸೊ ಈಗ ಬಾಕ್ಸ್ ಪೀಸು ನೋಡ್ತಾ ಇರ್ಬೋದು, ಈ ರೀತಿ ಬಾಕ್ಸ್ ಅಲ್ಲಿ ಅವರು ಪ್ಯಾಕ್ ಮಾಡಿ ಕಳಿಸಿರೋದು ನನಗೆ. ಸೊ ಈ ಬಾಕ್ಸ್ ನೋಡ್ಬಿಟ್ಟೆ ಖುಷಿ ಆಯ್ತು, ಅಷ್ಟು ಚೆನ್ನಾಗಿದೆ. ಹಾಗೆ ಸ್ಯಾರಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ನಾನು ಜೆನ್ಯೂನ್ ಆಗಿ ಹೇಳ್ತೀನಿ, ಏನಿದ್ರೆ ಅದು ಹೇಳ್ತೀನಿ. ಯಾಕಂದ್ರೆ ನೀವು ತಗೊಳ್ಳೋ ಅಂತಾರು ಮತ್ತೆ ಅಮೌಂಟ್ ಕೊಟ್ಟು ತಗೋಬೇಕಾಗುತ್ತೆ ಸ್ಯಾರಿ. ನನ್ನ ಕಡೆಯಿಂದ ತಗೊಂಡ್ರೆ ಒಂದ್ ವೇಳೆ ಇಷ್ಟ ಆಗಿ, ಸೊ ಅದರಲ್ಲಿ ಚೆನ್ನಾಗಿಲ್ಲದೆ ಇರೋ ಕ್ವಾಲಿಟಿ ಎಲ್ಲ ನಾನು ರೆಫರ್ ಮಾಡಲ್ಲ. ಸೊ ಒಬ್ರು ಕಾಮೆಂಟ್ ಮಾಡಿದ್ರು, ಸ್ಯಾರಿ ಬ್ಲಾಕ್ ಸ್ಯಾರಿ ತೋರಿಸಿದ್ನಲ್ಲ ನಿಮಗೆ, ಅದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ. ತುಂಬಾ ಜನ ಬುಕ್ ಮಾಡ್ಕೊಂಡಿದ್ದೀರಾ ಆ ಸ್ಯಾರಿನ. ಸೊ ನೀವೇ ಹೇಳ್ಬೇಕು ಯಾವ ರೀತಿ ಇದೆ ಅಂತಂದು. ಬರೀ 599 ರೂಪಾಯಿಗೆ ಸೊ ಆ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು ಆ ಸ್ಯಾರಿ. ಎಲ್ಲಾದ್ರೂ ಫಂಕ್ಷನ್ಗೂ ಹಾಕೊಂಡು ಹೋಗ್ತೀನಿ ನಾನು, ಇಲ್ಲಾಂದ್ರೆ ಅದು ಚೆನ್ನಾಗಿಲ್ಲ ಅಂದ್ರೆ ಒಂದ್ ವೇಳೆ ಹಾಕೊಂಡು ಹೋಗಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಇರೋದೇ ಹೇಳ್ತೀನಿ, ಇಷ್ಟ ಇದ್ರೆ ತಗೊಳ್ರಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಇನ್ನೇನು ಆ ಥರ ಕಾಮೆಂಟ್ ಮಾಡಿದ್ರಲ್ಲ ನನಗೊಂಥರ ಕೋಪ ಬರುತ್ತೆ. ಇರೋದೇ ಹೇಳಿರ್ತೀನಿ ನಾನು, ಆದ್ರೂ ಚೆನ್ನಾಗಿಲ್ಲ ಹಂಗೆ ಹಂಗೆ ಅಂತ ಬೇಕು ಅಂತ ಕಾಮೆಂಟ್ ಮಾಡ್ತಾರೆ ಅವರು. ಸೊ ಅಂಥವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೂ ನಿಮ್ಗೆ ಹೇಳ್ತಾ ಇದೀನಿ, ಜೆನ್ಯೂನ್ ಆಗಿ ನಾನು ರಿವ್ಯೂ ಕೊಡ್ತಾ ಇದೀನಿ ಇದು. ಸೊ ಯಾವುದೇ ತರ ಅಮೌಂಟ್ ಆ ಥರ ಎಲ್ಲ ತಗೊಂಡಿಲ್ಲ ನಾನು ಸ್ಯಾರೀಸ್ಗೆ. ಸೊ ಇದು ಅವ್ರ ಪ್ರೀತಿಯಿಂದ ಕಳಿಸಿರೋದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ಕೊಂತೀನಿ ಅಷ್ಟೇ. ನಾನು ಅಮೌಂಟ್ ತಗೊಂಡು ಯಾವುದು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ನೋಡ್ಬೋದು, ಈಗ ಕ್ಯಾಟ್ಲಾಗ್ ನೋಡಿದ್ರೆ ಈ ರೀತಿ ಇದೆ ಫೋಟೋ. ಬ್ಲೌಸು ಸ್ಯಾರಿ ಒಂಥರ ಕನಕಾಂಬ್ರ ಕಲರ್ ಅಂತಾರಲ್ಲ ಆ ಸ್ಯಾರಿ. ಅಪ್ಪ ಹೆಂಗಿದೆ ಅಂದ್ರೆ ಸ್ಯಾರಿ ಮಾತ್ರ ಒಂದು ಪಾರ್ಟಿಗೆ ನೈಟ್ ಹಾಕೊಂಡ್ರೆ ಮಾತ್ರ ಫುಲ್ಲು ಮಿಂಚ್ತಾ ಇರ್ತೀವಿ ಸ್ಯಾರಿಲಿ, ಅಷ್ಟು ಚೆನ್ನಾಗಿ ಕಾಣ್ತೀವಿ. ಸೊ ನಾವು ಕಲರ್ ಸ್ವಲ್ಪ ಡಲ್ ಆಗಿದ್ರು ನಾವು ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ತೀವಿ, ಆ ಥರ ಇದೆ ಕಲರ್ ಇದು ಸ್ಯಾರಿ ಕಲರು. ಸ್ಯಾರಿ ಫುಲ್ ಈ ಥರ ಒಂಥರ ಮಿಂಚು ಥರ ಬಂದಿದೆ ನೋಡಿ. ಇದು ಸೆರಗ್ಗೆ ಬಂದಿದೆ, ಸ್ವಲ್ಪ ಜೂಮ್ ಈ ಥರ ಮಿಂಚ್ತಾ ಇರುತ್ತೆ. ಸೊ ಈ ಥರ ಸಿಂಗಲ್ ಪಲ್ಲು ಹಾಕ್ಕೊಂಡು ಬ್ಲೌಸ್ ತೋರಿಸ್ತೀನಿ. ಏನಕ್ಕೆ ಇದಕ್ಕೆ ಅಮೌಂಟ್ ಕೊಟ್ಟು ತಗೋಬೇಕು, ಎಕ್ಸ್ಪೆಷಲಿ ಲೇಡೀಸ್ ತಗೋಬೇಕು ಅಂದರೆ ಆ ಬ್ಲೌಸ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ನೋಡಿ, ಸೊ ಪಿಕ್ಸ್ ನಿಮಗೆ ಆ್ಯಡ್ ಮಾಡ್ತೀನಿ ಸೈಡಲ್ಲಿ, ಟೋಟಲ್ ಯಾವ ರೀತಿ ಕಾಣುತ್ತೆ ಸ್ಯಾರಿ ಅನ್ನೋದು ನಿಮಗೆ ಪಿಕ್ಸ್ ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ಅರ್ಥ ಆಗುತ್ತೆ ನಿಮಗೆ. ಸ್ಯಾರಿ ಸೆರಗ್ಗೆ ಈ ಥರ ಟ್ಯಾಜಲ್ಸ್ ಬಂದಿದೆ. ಇನ್ನು ಸ್ಯಾರಿ ಫುಲ್ ಇದೇ ರೀತಿ ಇರುತ್ತೆ. ಇನ್ನು ಪ್ಲೈನ್ ಸ್ಯಾರಿ, ಕ್ರಶ್ಡ್ ಸ್ಯಾರಿ ಇದು ಹೇಳೋದೇ ಮಾತ್ರ. ಕ್ರಶ್ಡ್ ಸ್ಯಾರಿ ಈಗ ಟ್ರೆಂಡಿಂಗಲ್ಲಿದೆ, ಫುಲ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡ್ಬೋದು, ಫುಲ್ಲು ಟ್ರೆಂಡಿಂಗಲ್ಲಿದೆ ಈ ಸ್ಯಾರಿ. ಅದಕ್ಕೋಸ್ಕರ ನಾನು ಒಂದು ತರಿಸ್ಕೊಂಡೆ. ಸೊ ನೋಡಿ ಈ ಥರ ಇದೆ ಸ್ಯಾರಿ ಫುಲ್ಲು, ಭಾಳ ಚೆನ್ನಾಗಿರುತ್ತೆ. ವೇರ್ ಮಾಡ್ಕೊಂಡ್ರೆ ಎಕ್ಸಲೆಂಟಾಗಿ ಕಾಣ್ತೀವಿ ನಾವು. ಸ್ವಲ್ಪ ಹೇಳಿದ್ನಲ್ಲ, ಕಲರ್ ಡಲ್ ಆಗಿದ್ರು ಸ್ವಲ್ಪ ಬ್ರೈಟಾಗಿ ಕಾಣ್ತೀವಿ ಈ ಥರ ಸ್ಯಾರಿ ಹಾಕಿದ್ರೆ. ಸೊ ಇದು ಸ್ಯಾರಿ ಫುಲ್ ಎಲ್ಲ ನೋಡಿ ಈ ರೀತಿ ಮಡ್ಚ್ಕೋಬೋದು, ಅಷ್ಟೊಂದು ಸಾಫ್ಟ್ ಆಗಿದೆ. ನೀವು ಹೆಂಗೆ ಬೇಕಾದರೂ ಹಂಗೆ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಬ್ಲೌಸ್ ನೋಡಿ, ಇದಕ್ಕೆ ಈ ಸ್ಯಾರಿ ತಗೋಬೇಕು ಅಂತ ನಾನು ಹೇಳ್ತಾ ಇರೋದು. ನಾವು ಈ ರೀತಿ ವರ್ಕ್ ಮಾಡಿಸೋದ್ರಿಂದ ನಿಮಗೆ ಗೊತ್ತಿರುತ್ತೆ ವರ್ಕ್ಗೆ ಎಷ್ಟೆಲ್ಲ ಕಾಸ್ಟ್ ಆಗುತ್ತೆ ಬ್ಲೌಸ್ಗೆ ಅಂತಂದು. ಆಲ್ರೆಡಿ ಈ ಬ್ಲೌಸಲ್ಲಿ ವರ್ಕ್ ಬಂದಿದೆ, ಸ್ಲೀವ್ಗೆ ಒಂದು ರಿಚ್ ಲುಕ್ ಕೊಡುತ್ತೆ ಈ ರೀತಿ ಹಾಕ್ಕೊಂಡ್ರೆ. ಇದು ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ಬೇಕಾದ್ರೆ ನಿಮಗೆ ಶೇರ್ ಮಾಡ್ಕೊತೀನಿ ಒಂದಿನ. ನೋಡ್ತಾ ಇರ್ಬೋದು, ಸ್ಲೀವ್ ಫುಲ್ಲು ಈ ರೀತಿ ಬರುತ್ತೆ ಒಂದು ವರ್ಕು.
ಅದು ಪ್ಲೈನ್ ಅಲ್ಲಿ ಬರುತ್ತೆ. ಕ್ರಶ್ಡ್ ಸ್ಯಾರಿ, ನಿಮಗೆ ಕ್ರಶ್ ಅಂದ್ರೆ ಗೊತ್ತಿರುತ್ತೆ, ಒಂಥರ ಮುದ್ರು ತರ ಇರುತ್ತಲ್ಲ ಸ್ಯಾರಿ, ಆ ತರ ಬಹಳ ಚೆನ್ನಾಗಿರುತ್ತೆ. ಹಿಂಗೆ ಸ್ಲೀವ್ಗೆ ಈ ತರ. ಅದಕ್ಕೋಸ್ಕರ ನಾನು ಇದು ತಗೋಬೇಕು ಈ ಸ್ಯಾರಿನ ಅಂತಂದು ಹೇಳಿದ್ದು. ಸೊ ಈ ರೀತಿ ಇವರಲ್ಲಿ ಇದೊಂದೇ ಸ್ಯಾರಿನೇ ಅಲ್ಲ, ಸ್ಯಾರೀಸ್ ಆಗಿರ್ಬೋದು, 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ನಿಮಗೆ ಫ್ಯಾನ್ಸಿ ಆಗಬೇಕಂದ್ರೆ ಇಲ್ಲ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಒಂದು ಲೆಗಿನ್ ಬೇಕಂದ್ರೆ, ಸೊ ಯಾವುದೇ ಥರ ಬೇಕಂದ್ರೂ ಸೊ ಇವರಲ್ಲಿ ಸಿಗುತ್ತೆ. ಜೆನ್ಯೂನ್ ಪೇಜೆ, ಟ್ರಸ್ಟ್ ಮೀ. ನೀವೇನಾದರೂ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಅಷ್ಟೇ, ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಓನ್ಲಿ. ಸೊ ನಿಮಗೆ ಬೇಕಂದ್ರೆ ಒಂದು ವೇಳೆ ಇವ್ರ ಪೇಜಲ್ಲಿ ಇನ್ನೂ ನೀವು ಚೆಕ್ ಮಾಡಬೇಕು, ಇನ್ನೂ ಎಕ್ಸಲೆಂಟ್ ಕಲೆಕ್ಷನ್ ಇದ್ದಾವೆ, ಒಂದ್ಸರಿ ಚೆಕ್ ಮಾಡಿ. ಸೊ ಬೇಕಂದ್ರೆ ಒಂದು ವೇಳೆ ಹೇಳಿ, ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಇದಾಗಿತ್ತು ಸ್ಯಾರಿ ಡೀಟೇಲ್ಸು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.